ಅದು 1993 ಕ್ರಿಕೆಟ್ ಜನಕರ ನಾಡು ಇಂಗ್ಲೆಂಡ್ನಲ್ಲಿ ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ನಡುವೆ ಟೆಸ್ಟ್ ಕ್ರಿಕೆಟ್ ನಡೀತಾ ಇತ್ತು. ಇಂಗ್ಲೆಂಡ್ನ ಮೈಕ್ ಗ್ಯಾಟಿಂಗ್ ಬ್ಯಾಟಿಂಗ್ ಮಾಡ್ತಾ ಇದ್ರು. ಆಸ್ಟ್ರೇಲಿಯಾದ ನಾಯಕ ಚೆಂಡನ್ನ ಅಂದಿನ ಯುವ ಆಟಗಾರ ಶೇನ್ ವಾರ್ನ್ ಕೈಯಲ್ಲಿ ಕೊಟ್ಟಿದ್ರು. ಶೇನ್ ವಾರ್ನ್ ಆಗಷ್ಟೇ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟಿದ್ದ ಹುಡುಗ. ತುಟಿ ಹಾಗೂ ಮೂಗಿಗೆ ಬಿಳಿ ಬಣ್ಣದ ಸನ್ಸ್ಕ್ರೀನ್ ಹಚ್ಚಿಕೊಂಡು ಚೆಂಡು ಎತ್ತಿಕೊಂಡು ತಿರುಗಿಸೋದಕ್ಕೆ ಶುರು ಮಾಡಿದ್ದ. ಅಂದು ಈ ಹುಡುಗನ ಕೈಗೆ ಚೆಂಡು ಸಿಕ್ಕಿದಾಗ ಕ್ರಿಕೆಟ್ನಲ್ಲಿ ಚರಿತ್ರೆಯೊಂದು ಸೃಷ್ಟಿಯಾಗುತ್ತೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಶೇನ್ ವಾರ್ನ್ ಪಾಲಿಗೆ ಅದು ಇಂಗ್ಲೆಂಡ್ನ ಮಣ್ಣಿನಲ್ಲಿ ಮೊದಲ ಚೆಂಡು. ಆತ್ಮವಿಶ್ವಾಸದಲ್ಲೇ ಅಂಪೈರ್ ಅನ್ನ ದಾಟಿ ಬಂದ ವಾರ್ನ್ ತನ್ನ ಕೈ ಬೆರಳಿನಲ್ಲೇ ಚೆಂಡನ್ನ ತಿರುಗಿಸಿ ಎಸೆದು ಬಿಡ್ತಾನೆ. ಆ ಚೆಂಡು ಲೆಗ್ ಸ್ಟಂಪ್ ನಿಂದ ತುಂಬಾನೇ ಆಚೆ ಬಿದ್ದಿತ್ತು. ಹೀಗೆ ತಿರುಗುತ್ತಲೇ ನೆಲಕ್ಕೆ ಬಡಿದ ಚೆಂಡು ಪುಟಿದೆದ್ದು ಹೋಗುವಾಗ ಆಫ್ ಸ್ಟಂಪ್ಗೆ ಅಪ್ಪಳಿಸಿ ಬಿಟ್ಟಿತ್ತು. ಬ್ಯಾಟ್ ಹಿಡಿದು ನಿಂತಿದ್ದ ಮೈಕ್ಗೆ ಒಂದು ಕ್ಷಣ ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಲೆಗ್ ಸ್ಟಂಪ್ ನಿಂದ ಆಚೆ ಬಿದ್ದ ಚೆಂಡು ಆಫ್ ಸ್ಟಂಪ್ಗೆ ಅಪ್ಪಳಿಸುತ್ತೆ ಅಂದ್ರೆ ಅದನ್ನ ಯಾರಿಂದಲೂ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿರಲಿಲ್ಲ. ಅಂದು ಶೇನ್ ವಾರ್ನ್ ಎಸೆದ ಚೆಂಡನ್ನ ನೋಡಿ ಕ್ರಿಕೆಟ್ ಲೋಕ ಚಕಿತಗೊಂಡಿತ್ತು. ಇದೇ ಕಾರಣಕ್ಕೆ ಶೇನ್ ವಾರ್ನ್ ಎಸೆದ ಈ ಚೆಂಡಿಗೆ ಬಾಲ್ ಆಫ್ ದಿ ಸೆಂಚುರಿ ಅಂತ ಕರೀತಾರೆ. ಅಂದ್ರೆ ಶತಮಾನದ ಎಸೆತ ಅಂತ ಅರ್ಥ. ಇದಾದ ನಂತರ ಕ್ರಿಕೆಟ್ ಇತಿಹಾಸದಲ್ಲಿ ಬಾಲ್ ಆಫ್ ದಿ ಸೆಂಚುರಿ ಎನ್ನುವಂತಹ ಎಸೆತ ಮತ್ತೆಂದೂ ಕೂಡ ಬರಲಿಲ್ಲ. ಆದ್ರೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ನಮ್ಮ ಭಾರತದ ಬೆಂಕಿ ಬೌಲರ್ ಬೂಮ್ರಾ ಎಸೆದ ಚೆಂಡು ಕೂಡ ಇಂತಹ ಅಪರೂಪದ ಎಸೆತಗಳ ಸಾಲಿಗೆ ಸೇರಿಕೊಂಡು ಬಿಟ್ಟಿದೆ. ಬೂಮ್ರಾ ಕೈಯಿಂದ ಚಿಮ್ಮಿದ ಬೆಂಕಿಯುಂಡೆ ಇಂಗ್ಲೆಂಡ್ ಬ್ಯಾಟರ್ನ ಕಾಲಿನಡೆಯಲ್ಲಿ ಪಾಸ್ ಆಗಿ ವಿಕೆಟ್ಗೆ ಸಿಡಿಲ್ನಂತೆ ಅಪ್ಪಳಿಸಿತ್ತು. ಈ ಎಸೆತವನ್ನ ನೀವು ಕೂಡ ನೋಡಿರಬಹುದು. ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲಿ ವಿಕೆಟ್ ನೆಲದಿಂದ ಹಾರಿ ಛಿದ್ರವಾಗಿದ್ದವು. ಈ ಎಸೆತವನ್ನ ಕೂಡ ಬಾಲ್ ಆಫ್ ದಿ ಸೆಂಚುರಿ ಅಂದ್ರೂ ತಪ್ಪಾಗೋದಿಲ್ಲ. ವಿಶೇಷ ಅಂದ್ರೆ ಇದೀಗ ಭಾರತದ ಯಾರ್ಕರ್ ಕಿಂಗ್ ಬೂಮ್ರಾ ಟೆಸ್ಟ್ ಕ್ರಿಕೆಟ್ ನಲ್ಲಿ ನಂಬರ್ 1 ಸ್ಥಾನಕ್ಕೇರಿದ್ದಾರೆ. ಹೌದು, ಐಸಿಸಿ ಬಿಡುಗಡೆ ಮಾಡಿರುವ ನೂತನ ಟೆಸ್ಟ್ ಶ್ರೇಯಾಂಕದಲ್ಲಿ ನಂಬರ್ 1 ಸ್ಥಾನಕ್ಕೇರಿದ್ದಾರೆ. ಈ ಮೂಲಕ ಬೂಮ್ರಾ ವಿಶೇಷವಾದ ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಹೈದರಾಬಾದ್ ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ 2 ವಿಕೆಟ್ ಕಬಳಿಸಿದ್ದ ಬೂಮ್ರಾ ಎರಡನೇ ಇನ್ನಿಂಗ್ಸ್ ನಲ್ಲಿ 4 ವಿಕೆಟ್ ಪಡೆದು ಮಿಂಚಿದ್ರು. ಹಾಗೆಯೇ ವಿಶಾಖಪಟ್ಟಣದಲ್ಲಿ ನಡೆದ 2ನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ತಮ್ಮ ಅದ್ಭುತ ಫಾರ್ಮ್ ಮುಂದುವರಿಸಿದ್ದ ಬೂಮ್ರಾ ಮೊದಲ ಇನ್ನಿಂಗ್ಸ್ ನಲ್ಲಿ 6 ವಿಕೆಟ್ ಕಬಳಿಸಿದ್ರೆ ಎರಡನೇ ಇನ್ನಿಂಗ್ಸ್ ನಲ್ಲಿ 3 ವಿಕೆಟ್ ಪಡೆದು ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈ ರೀತಿ ಅಮೋಘ ಪ್ರದರ್ಶನದಿಂದ ಮಿಂಚುತ್ತಿರುವ ಬೂಮ್ರಾ ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ 3 ಸ್ಥಾನ ಮೇಲೇರಿ 881 ಅಂಕಗಳೊಂದಿಗೆ ಅಗ್ರ ಸ್ಥಾನಕ್ಕೇರಿದ್ದಾರೆ. ಈ ಮೂಲಕ ಬೂಮ್ರಾ ಕ್ರಿಕೆಟ್ನ 3 ಫಾರ್ಮೆಟ್ ನಲ್ಲೂ ಅಗ್ರ ಸ್ಥಾನಕ್ಕೇರಿದ ಏಷ್ಯಾದ 2ನೇ ಬೌಲರ್ ಅನ್ನುವ ಖ್ಯಾತಿಗೆ ಪಾತ್ರವಾಗಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ T20 ಹಾಗೂ ಏಕದಿನ ಫಾರ್ಮೆಟ್ ನಲ್ಲಿ ಆಗಾಗ ನಂಬರ್ 1 ಸ್ಥಾನದಲ್ಲಿ ಗುರುತಿಸಿಕೊಳ್ತಾ ಇದ್ದ ಬೂಮ್ರಾ ಟೆಸ್ಟ್ ನಲ್ಲಿ ನಂಬರ್ 1 ಪಟ್ಟಕ್ಕೇರಿದ್ದು ಇದೇ ಮೊದಲು. ಈ ಮೂಲಕ 3 ಫಾರ್ಮೆಟ್ ನಲ್ಲಿ ಕೂಡ ನಂಬರ್ 1 ಸ್ಥಾನಕ್ಕೇರಿದ ಏಷ್ಯಾದ 2ನೇ ಆಟಗಾರ ಅನ್ನುವ ಖ್ಯಾತಿ ಕೂಡ ಬೂಮ್ರಾ ಪಾಲಾಗಿದೆ. ಅದೇನೇ ಇರಲಿ, ಬೂಮ್ರಾ ಭಾರತದ ಪಾಲಿನ ಬ್ರಹ್ಮಾಸ್ತ್ರ ಅಂದ್ರೂ ತಪ್ಪಾಗೋದಿಲ್ಲ. ಬೂಮ್ರಾ ಇದೇ ರೀತಿ ಮಿಂಚಿದ್ರೆ ಭಾರತಕ್ಕೆ ಯಾವುದೇ ತಲೆಬಿಸಿ ಇರೋದಿಲ್ಲ. ಅದರಲ್ಲೂ ಬೂಮ್ರಾ ಯಾರ್ಕರ್ ಎಸೆದು ಬಿಟ್ರೆ ಅದನ್ನ ಎದುರಿಸೋದಕ್ಕೆ ಅಷ್ಟು ಸುಲಭದಲ್ಲಿ ಯಾರಿಂದಲೂ ಸಾಧ್ಯವಾಗೋದಿಲ್ಲ. ಅಷ್ಟು ಪಿನ್ ಪಾಯಿಂಟ್ ಆಗಿ ಬೂಮ್ರಾ ಯಾರ್ಕರ್ ಎಸೆಯುತ್ತಾರೆ. ಬೂಮ್ರಾ ಈ ಮಿಂಚಿನ ಯಾರ್ಕರ್ಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.